ಗಾಬರಿಯಾಗಿದ್ದೀರಿ? ಯಾವ ತೊಂದರೆನೂ ಆಗಿಲ್ಲ. ತಾಯಿ ಉಲ್ಕೆರವ, ಸಂತೋಷದ ವಿಷಯ ಹೇಳ್ಬಿಟ್ರಿ. ಅದ್ಯಾವ್ರು ನಿಮ್ಮನ್ನ ಸಂದಾಕಿಟ್ಟಿರ್ಲಿ. ಅಂದಾಗೆ ಡಾಕ್ಟ್ರೆ, ಇನ್ನೇನು ತೊಂದ್ರೆ ಇಲ್ಲ ಅಲ್ವಾ? ಇದರಿಂದ ಇನ್ನೇನು ತೊಂದ್ರೆ ಇಲ್ಲ. ಕಾಲಿನ ಎಕ್ಸ್ರೇ ಮಾಡಿದ್ದಾರೆ, ಇನ್ನೇನು ರಿಪೋರ್ಟ್ ಬರುತ್ತೆ, ಏನಾಗಿದೆ ಅಂತ ಹೇಳ್ತಾರೆ. ಅತ್ತೆ, ಏನಾಯ್ತು? ಅಮ್ಮಮ್ಮ, ನಿನ್ನೆ ಕೇಳ್ತಾ ಇರೋದು. ಡಾಕ್ಟರ್ ಏನಂದ್ರು? ಮಗಿಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಸರಿ ಅಮ್ಮಮ್ಮ, ನಾವು ಹೋಯ್ತೀವಿ. ಒಯ್ತೀನಿ ಅಂದ್ರೆ ಏನ್ಲ ಅರ್ಥ? ಅಮ್ಮಮ್ಮ, ಆಸ್ಪತ್ರೆಗೆ ಕರ್ಕೊಂಬಂದ್ ತೋರಿಸ್ಬೇಕಾಗಿತ್ತು, ತೋರ್ಸಾಯ್ತು. ಇಲ್ಲಿ ಕರ್ಕೊಂಬಂದೆ, ಅವ್ರ ಇನ್ನೇನು ತೊಂದ್ರೆ ಇಲ್ಲ ಅಂತಂದ್ರು. ಇನ್ನೇನ್ ಮಾಡ್ಬೇಕು ಅಂತೀಯಾ? ಮಾನವೀಯತೆ ದೃಷ್ಟಿ ಇಟ್ಕೊಂಡು ಮಾಡಿರೋದೇ ಹೆಚ್ಚು. ನನ್ ಕೈಲಿಂದ ಇನ್ನೇನು ಮಾಡಕ್ಕಾಗಿಲ್ಲ. ನಾನ್ ಕೇಳ್ತಾನೆ ಅಂತಾನು ಅನ್ಕೋಬೇಡಿ. ಯಾರು ಬಲವಂತ ಮಾಡಕ್ ಬರ್ಬೇಡಿ. ಅಳಿಯಂದ್ರೆ ಏನಂತ ಇವನು ಅವಳನ್ನ ಇಂಥ ಪರಿಸ್ಥಿತಿಯಲ್ಲಿ ಬಿಟ್ಬಿಟ್ಟು ಹೊಂಟೋದ? ನೀವು ಈಗ್ಲೂ ಅವನು ಪಾಪ ನೋಡ್ತಾ ಇದ್ದೀರಿ. ಆದ್ರೆ ಈಟೊತ್ತು ಹಿಂಗೆಲ್ಲ ಹೋಯ್ತಲ್ಲ ಅಂತ ಅವನು ಸಂಕಟ ಪಟ್ಟಿದ್ದು, ನೋವು ಪಟ್ಟಿದ್ದು, ಯಾವ ತಾವ ಬೇಡ್ಕೊಂಡಿದ್ದು, ಕೊನೆಗೆ ಮಗಿಗೆ ಏನು ಆಗಿಲ್ಲ ಅಂದಾಗ ಅವನು ಸಂತೋಷ ಪಟ್ಟಿದ್ದನ್ನ ನಾನ್ ನೋಡ್ದೆ. ಅವರೇ ಹೆಂಗೋ ವಾಸಿ ಆಗಂಟ ವಿದ್ಯುನ್ ಜೊತೆ ಯಾರಾದ್ರೂ ಇರ್ಬೇಕು ಅಂತಾರಲ್ಲ, ಅದಕ್ಕೆ ನಾವೇ ಜೊತೆ ಕರ್ಕೊಂಡು ಹೋಗ್ಬಿಡ್ತೀವಿ. ಬಿಟ್ರೆ ಕೆನ್ನೆ ಊದ್ಕೋಬೇಕು. ಆದ್ರೆ ನಾನು ಇನ್ನು ಮುಚ್ಚಕೊಂಡಿದೀಯಲ್ಲ. ಅತ್ತೆ, ನೀವ್ ಏನ್ ಹೇಳ್ತಾ ಇದ್ದೀರಾ? ಅರ್ಥ ಆಯ್ತಾ ಇಲ್ಲ? ಈಗ ಅವಳಿಗೊಬ್ರು ಕೈ ಹಿಡಿದು ನಡ್ಸೋರ್ ಬೇಕಾಗದೆ. ಆ ಕೆಲ್ಸ ಭದ್ರಾನೇ ಮಾಡ್ಬಿಟ್ರೆ ತನ್ ಗಂಡಂಗೆ ಇನ್ನೂ ತನ್ ಮೇಲೆ ಕಾಳಜಿ ಇದೆ ಅನ್ನೋದು ಇದ್ದಂಗೆ ಅರ್ಥ ಆಯ್ತದೆ. ಆಮ್ಯಾಕೆ ಇರೋ ಪಿರುತಿ ತಾನಾಗೆ ಹೊರಗ್ ಬರ್ತದೆ. ಈಗ ಅವಳ ಕಾಲಿಗೆ ಬಂದಿರೋ ನೋವು ಅವ್ರ ಸಂಸಾರ ಸರಿ ಮಾಡಕ್ಕಂತಾನೆ ಆ ದ್ಯಾವ್ರು ಕೊಟ್ಟಿರೋ ಔಷಧಿ. ಅವರೇ ವಿದ್ಯುನ್ ಕಾಲು ವಾಸಿ ಆಗೋದ್ರೊಳಗೆ ಅವ್ರಿಬ್ಬರು ಮನ್ಸಿನ ನೋವು ದೂರ ಆಗಿರ್ತದಲ್ವೇ? ಅದಕ್ಕೆ ಎಂತ ಪರಿಸ್ಥಿತಿ ಬಂದ್ರು ನಾವು ಮಧ್ಯ ಹೋಗ್ಬಾರ್ದು. ಏನೇ ಆಗ್ತಾ ಇದ್ರು ಸುಮ್ಕೆ ನೋಡ್ತಾ ಇರ್ಬೇಕು. ಯಾಕ್ಲ ಒಬ್ನೇ ಬಂದಿದ್ಯಾ? ವಿದ್ಯಾ ಬಿದ್ಲು ಅಂತ ಆಸ್ಪತ್ರೆ ಕರ್ಕೊಂಡೋದಂತೆ, ಏನಾಯ್ತ್ಲ? ಅವಳೆಲ್ಲ ಕರ್ಕೊಂಡು ಹೋಗಿರೋದಕ್ಕೆ ಕಾಲ್ ಇಳೋದಕ್ ಬಂದವ್ರೆ ಅನ್ಬೇಕೆ. ನಾನು ಉತ್ತರ ಕೊಡೋದಕ್ಕಿಂತ ಮೌನವಾಗಿರೋದೇ ಒಳ್ಳೇದು. ಭದ್ರಾ, ಯಾಕ್ಲ ಸುಮ್ನೆ ನಿಂತಿದ್ಯಾ? ಡಾಕ್ಟರ್ ಏನಂದ್ರು? ಅಯ್ಯೋ, ಭದ್ರ ಹಿಂಗ್ ಮೌನವಾಗವನೆ ಅಂದ್ರೆ ಮಗು ಹೊಟ್ಟೆ ಒಳಗೆ ಸತ್ತೋಗದೆ ಅಂತ ಅರ್ಥ. ಅದ್ಗೆ ಇಲ್ಲ ಅತ್ತೆ, ಅದು ಅಯ್ಯಯ್ಯೋ ದ್ಯಾವ್ರೇ, ಅಯ್ಯೋ ನೀನು ಕರುಣೆ ಅನ್ನೋದೇ ಇಲ್ವೇನಪ್ಪ? ನಾವ್ ಯಾರ್ಗೇನ್ ಮೋಸ ಮಾಡಿದ್ವಿ ಅಂತ ಇಂತ ಅನ್ಯಾಯ ಮಾಡ್ಬಿಟ್ಟಿಲ್ಲಪ್ಪ. ಅಯ್ಯೋ ಏಯ್ ಅತ್ತೆ, ಬಾಯ್ ಮುಚ್ಚು ಮೊದ್ಲು. ನಾನೇನಾದ್ರು ಹೇಳುದ್ ನನಗೆ? ಒಳ್ಳೆ ಸತ್ತಿರೋರ್ ಮನೆ ಮುಂದೆ ಬಾಯ್ ಬಡ್ಕತ್ತಾರಲ್ಲ, ಹಂಗ್ ಬಾಯ್ ಬಡ್ಕತ್ತಾ ಇದ್ದಿ? ಒಳಗಿರೋ ಮಗಿಗೆ ಏನೂ ಆಗಿಲ್ಲ, ಸಂದಾಗೆ ಅದೇ ಹೋಯ್ತದೆ ಅಂತ ಡಾಕ್ಟರ್ ಹೇಳವ್ರೆ. ಬಿಟ್ರಿ, ನೀವೆಲ್ಲ ಬೇರೆ ಏನಾದ್ರು ನಿರೀಕ್ಷೆಲಿದ್ರಾ? ಚಚ್ಚೆ, ಹಂಗೆಲ್ಲ ಏನು ಇಲ್ಲ ಕಣ್ಣ. ಮಗಿಗೆ ಏನು ಆಗಿಲ್ಲ ಅಂದಲ್ಲ, ಅಷ್ಟೇ ಸಮಾಧಾನ. ಎಲ್ಲ ಕಮ್ಮಿ ಆಗೋಯ್ತೆ. ಕೊಂಡು ನಂಗೆ ಸುಳ್ಳು ಹೇಳಿ ಮೋಸ ಮಾಡಿದ್ಲು ಆಟಯ್ಯ. ಆದ್ರೆ ನೀನು ನನ್ ಮೇಲೆ ಆಪಾದನೆ ಹೊರಿಸಿ ನನ್ನ ಹೆಸರಿಗೆ ಕಳಂಕ ತರಕ್ ನೋಡ್ದವಳು ನೀನು.
ಅವಳಿಗೆ ಹೋಲಿಕೆ ಮಾಡಿದ್ರೆ ಅವಳು ನಿನ್ಕಿನ್ನ 100 ಪಟ್ ಮೇಲೆ ಅವಳೆ. ಅವಳು ಬಿದ್ರುನುವೆ ಮಗಿಗೇನು ಆಗಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಹೆಂಗ್ ಸಾಧ್ಯ? ಸಾವಿತ್ರಿ, ಅದ್ ಬೆಳೀತಾ ಇರೋದು 3 ಅಡಿ ಹೊಟ್ಟೆನಾಗೆ ಸಾವಿತ್ರಿ. ಆ ಮಗನುವ ಅವಳಷ್ಟೇ ಚುರುಕಾಗದೆ. ನಾನು ಬರ್ತೀಂಗಿಲ್ಲ. ಇರೋ ಲೇ ಬಾರ್ಲಾ ಇಲ್ಲಿ. ನಾನ್ ಯಾಕೆ ಬರ್ಬೇಕು? ಬಾ, ನಿನ್ ಹೆಂಡ್ರನ್ನ ಎತ್ಕೊಂಡ್ ಬರ್ಬೇಕು. ಅವ್ರ ಕಡೆಯವ್ರು ಅವರಲ್ಲ, ಅವರೇ ಎತ್ಕೊತಾರೆ ಬಿಡು. ಬಿಡಿ ಅವರೇ, ನಾನೇ ಕರ್ಕೋತೀನಿ. ನೀ ಸುಮ್ಕಿರೆ. ಹೆಣ್ಣು ಹೆಂಗ್ಸು ಹೆಂಗೆ ಎತ್ಕೊಂಡ್ ಬರಕಾದದು? ನಿನ್ ಹೆಂಡ್ರನ್ನ ಎತ್ಕೊಂಡ್ ಬರ್ಬೇಕು. ಬಾ. ಏನು ಮಾಡಕ್ಕಾಗಕ್ಕಿಲ್ಲ. ಅಯ್ಯೋ ಪಾಪ ಅನ್ನೋ ತರ ಹೋಗಿ ಅಲ್ಲಿ ಏನಾಯ್ತೈತೆ ಅಂತ ನೋಡೋಣ. ಇಡೀ ದಿನ ಪರಿಮಳ ಬರ್ತಿರೋದ. ನಿನ್ನ ಅಲ್ಲಿ ಕರ್ಕೊಂಡು ಹೋಗೋಕೆ ನೋಡ್ಕೋಬೇಕು ಅಂದ್ರೆ ಹಗಲು ರಾತ್ರಿ ನಿನ್ ಜೊತೆಗೆ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವೇ? ಸರಿ, ಈಗ ನಿನ್ ಜೊತೆ ಅದ್ಯಾರಿದ್ದಾರು? ಲೇ ರತ್ನಿ, ಒಂದ್ ಕೆಲ್ಸ ಮಾಡೆ, ನೀನೇ ಇದ್ಬಿಡು. ಅವರೇ ಇರ್ಬೋದಿತ್ತು, ಆದ್ರೆ ನಮ್ಮೂರು ಪಟೇಲ್ರ ಮನೆಗೆ ಒಂದ್ 10-15 ಜನ ನೆಂಟ್ರು ಬಂದ್ಬಿಟ್ಟವ್ರಂತೆ. ಅವ್ರಿಗೆ ಅಡ್ಗೆ ಕೆಲ್ಸನ ನನ್ಗೆ ವಹಿಸ್ಬಿಟ್ಟವ್ರೆ. ಅವರು ನನ್ನೇ ಬ್ಯಾರ ನಂಬ್ಕೊಂಡವ್ರೆ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವ್ನಿ ಅಮ್ಮವ್ರೆ. ಹೌದೇ, ನಮ್ದವ್ರಿಗೆ ಯಾವತ್ತು ಮೋಸ ಮಾಡಬಾರ್ದು ಕಣೆ. ಏ ಚಲ್ವಾ, ನೀನು? ನಾನು ಇರುವ ಅಂತಾನೆ ಬಂದೆ, ಆದ್ರೆ ನಿಯತ್ತಾಗಿ ಬದುಕ್ಬೇಕು ಅಂತ ಕೆಲ್ಸಕ್ಕೆ ಒಪ್ಕೊಂಡ್ಬಿಟ್ಟಿದೀನಿ. ಏನ್ ಮಾಡೋದ ಬಾರೆ? ಹೌದೌದೌದೌದು. ಈಗೀಗ ಬದ್ಲಾಗ್ತಿರೋ ನಿನ್ನನ್ನ ಇಲ್ಲೇ ಇರು ಅಂತ ಹೇಳ್ಬಿಟ್ರೆ ಇನ್ನೂ ಹಾಳಾಗೋಗ್ತೀಯಾ, ಎಕ್ಕುಟ್ಟು ಹೋಗ್ಬಿಡ್ತೀಯಾ. ನೀನು ಹೋಗು ಹೋಗು. ಹೋಗ್ಲಿ, ಮೋಹನ ಚಂಪನಾದ್ರೂ ನೋಡ್ಕೊಳ್ಳಿ ಅಂದ್ರೆ ಈ ಈಶ್ವರಿ ಮತ್ತೆ ಚಿತ್ರ ಇವರಿಬ್ರು ಶೆಡ್ ಸರ್ಕಂಡ್ ಮೇಲೆ ಮನೆ ಕೆಲ್ಸ ಎಲ್ಲ ಇವರಿಬ್ರು ತಲೆ ಮೇಲೆ ಬಿದ್ದುಬಿಟ್ಟದೆ. ಅವ್ರಿಗೆ ಒಂದು ಗಳಿಗೆನೂ ಬಿಡು ಕೂಡ ಇಲ್ಲ. ಹೋಗ್ಲಿ, ನಾನಾದ್ರೂ ಮಾಡೋಣ ಅಂತ ಅನ್ಕೊಂಡ್ರೆ ನನಗೆ ಕೂತ್ಕೊಂಡ್ರೆ ಎದ್ದೇಳಕ್ ಬರ್ತಾ ಇಲ್ಲ, ಎದ್ರೆ ಕೂಡಕ್ ಬರ್ತಾ ಇಲ್ಲ. ಓ, ಏನಪ್ಪ ಮಾಡೋದು? ನನ್ಗೇನು ಅರ್ಥನೇ ಆಯ್ತಾ ಇಲ್ಲ ಅಲ್ಲ. ಈಗ ಇವಳ ಜೊತೆಗೆ ಇದ್ಕೊಂಡು ಇವಳನ್ನ ನೋಡ್ಕೊಳ್ಳೋರು ಯಾರು ಅಂತೀನಿ. ಎಲ್ಲ ಸೇರ್ಕೊಂಡು ಏನೋ ಮಸ್ಕಿರಿ ಆಟ ಆಡ್ತಾವ್ರಲ್ಲ. ನನ್ನತ್ತೆ ನೋಡ್ಕೊಳ್ಳೋದ್ರ ಜೊತೆಗೆ ಅದೇನೋ ಪರೀಕ್ಷೆ ಬರೆಯೋಕು ಕರ್ಕೊಂಡು ಹೋಗ್ಬೇಕು. ಯಾಕೆ ಬಂದ್ಬಿಡು, ಅವಳಿಗೂ ನನಗೂ ಏನು ಸಂಬಂಧ ಇಲ್ಲ ಅಂದ್ಮೇಕೆ ಅವಳನ್ನ ನೋಡ್ಕೊಳ್ಳೋಣ ಬರ. ನಂಗೆ ಯಾಕೆ? ಅಂದ್ಮ್ಯಾಕೆ ಇಂಥ ಪರಿಸ್ಥಿತಿಯಲ್ಲಿ ಇವಳನ್ನ ನೋಡ್ಕೊಳ್ಳಬೇಕಾಗಿರೋ ಜವಾಬ್ದಾರಿ, ಕರ್ತವ್ಯ ನಿಂದೆ ಕಂಡ್ಲಾ. ಈ ತರ ಎಲ್ಲ ಕತೆ ಹೇಳಿ ನನ್ನ ಅರ್ಕೆ ಕುರಿ ಮಾಡಕ್ ಹೋಗ್ಬೇಡ. ಏನೋ ಮಾನವೀಯತೆ ದೃಷ್ಟಿಯಿಂದ ಹಾಸ್ಪಿಟ್ಲ್ ಕರ್ಕೊಂಡೋದೆ, ಆಟೆಯ. ಅಷ್ಟ್ ಬಿಟ್ರೆ ನಂಗೆ ಬೇರೆ ಏನು ಗೊತ್ತಿಲ್ಲ. ನಾನು ನೋಡ್ಕೊಳಕ್ಕೂ ಇಲ್ಲ, ನಂಗೆ ಯಾರು ಏನು ಹೇಳಕ್ಕೂ ಬರ್ಬೇಡಿ. ಈ ಹಳೆ ಗಂಟ್ಲಿಗೆ ಏನಾಯ್ತು? ಸರಿಯಾದ ಟಂಗೆ ಕೂಡ್ತದೆ. ಯಾರುವೆ ಇರೋದ್ ಬೇಕಾಗಿಲ್ಲ.
ಕಷ್ಟ ಅಂತ ಆದ್ರೆ ಚಂಪಂಗ್ ಫೋನ್ ಮಾಡ್ತೀನಿ. ಪುರ್ಸೊತ್ತಾಗಿದ್ರೆ ಬಂದ್ಬಿಟ್ ಸಹಾಯ ಮಾಡು ಚಂಪಾ. ಅದೆಲ್ಲ ಸರಿ ವಿದ್ಯಕ್ಕ, ಆದ್ರೆ ಪರೀಕ್ಷೆ ಬರೆಯಕ್ಕೆ ಏನ್ ಮಾಡಿ? ಎಲ್ಲ ನನ್ ನೋಡವ, ನಾವ್ ಆಗಾಗ ಇಲ್ಲಿ ಬಂದು ನೋಡ್ಕೊಂಡು ನಿನ್ ಕಷ್ಟ ಸುಖನ ವಿಚಾರಿಸ್ಕೊಂಡು ಹೋಗ್ತಿವೆ ಹೊರ್ತು ನಾವ್ ಇಲ್ಲೇ ಬಂದು ನಿನ್ ಜೊತೆಗೆ ಇರಕ್ ಆಗಕ್ಕಿಲ್ಲ. ನೋಡೇ, ನೀನ್ ಪರೀಕ್ಷೆ ಬರೀಲೇಬೇಕು ಅಂತ ಅನ್ಕೊಂಡಿದ್ರೆ ನಿನ್ ಈ ಬಿಂಕು ಭಿನ್ನಾಣ್ಣೆಲ್ಲ ಮಗ್ಲಲ್ಲಿ ಮಡಗಿ ಅವನ್ನ ಕೇಳ್ಕೊಂಡು ಪರೀಕ್ಷೆ ಬರೆಯೋದನ್ನ ನೋಡ್ಕೋ. ಇಲ್ದೆ ಇದ್ರೆ ಈಶ್ವರಿ ಹೇಳ್ದಂಗೆ ಈ ವರ್ಷ